ಎದೆಯಾಳದಲ್ಲಿರುವೆ ಅಪ್ಪು, ಕೊನೆಯುಸಿರಿರುವವರೆಗೂ ಮಾಸದು ನಿಮ್ಮ ನೆನಪು. ನೀವು ಎಂದಿಗೂ ಅಮರ, ಅಜರಾಮರ. ನನ್ನ ಕಣ್ಣಿನ ಕಣ್ಣೀರು ನಿನಗಾಗಿ, ಜೊತೆ ಇರು ಸದಾ ನನ್ನ ನಗುವಾಗಿ. ಐ ಮಿಸ್ ಯು ಅಪ್ಪ. ಜನನ ಬರೆದಂಥ ಬ್ರಹ್ಮ ಮರಣ ಯಾವಾಗಂತನೂ ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ. ಯಾವುದೋ ಒಂದು ಪ್ರೀತಿ ಪ್ರೇಮದ ವ್ಯಾಮೋಹಕ್ಕೆ ಸಿಕ್ಕಿ ತನ್ನನ್ನು ತಾನೇ ಮರೆತು ಬೇರೆಯವರಿಂದಲೇ ನಮ್ಮ ಜೀವನ ಎನ್ನುವ ವಿಪರ್ಯಾಸ ನೆನೆಸ್ಕೊಂಡ್ರೆ ನಮ್ಮ ಜೀವನಕ್ಕೆ ಸಿಡಿಲು ಬಡ್ದಂಗೆ ಆಗುತ್ತೆ. ಪ್ರೀತಿ ಮಾಡ್ದಾಗಿಂದ ಕಾಯೋದೇ ಆಗಿದೆ. ಇನ್ ಮದ್ವೆ ಮಾಡ್ಕೊಂಡ್ರೆ ಸಾಯೋದೇ ಆಗತ್ತೆ. ಹಾಯ್ ಮೇಡಮ್, ಬಂದು ತುಂಬ ಹೊತ್ತಾಯ್ತಾ? ಕಾಯೋದ್ ಹೊಸ್ದೇನಲ್ವಲ್ಲ. ಸಾರಿಪಾ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋದು ತಡ ಆಯ್ತು. ಜವಾಬ್ದಾರಿ ಇರೋನು ನನ್ಗಿಂತ ಮುಂಚೆ ಬಂದ್ ಕಾಯ್ತಾನೆ. ಈ ತರ ಕಾಯಿಸಿ ಕಾರಣ ಹೇಳಲ್ಲ. ಏಯ್, ಕೋಪ ಮಾಡ್ಕೊಂಬೇಡವೆ, ತಪ್ಪಾಯ್ತು. ಇನ್ನೊಂದ್ಸಲ ರಿಪೀಟ್ ಮಾಡಲ್ಲ, ಓಕೆ? ಸಾರಿ. ಅದ್ ಸರಿ, ಇಲ್ಲಿಗೆ ಬರಕ್ ಹೇಳಿದ ಕಾರಣ ಏನು? ಮಾತಾಡ್ಬೇಕಿತ್ತು, ಕರ್ದೆ ಆಗಲ್ಲ ಅಂದ್ರೆ ಹೇಳು, ಹೋಗ್ತೀನಿ. ಏನೇ ನೀನು ಯಾವಾಗ್ಲೂ ಕೋಪ ಮಾಡ್ಕೊಂತೀಯ? ನನಗೆ ಹುಚ್ಚು. ಲೇ ಸ್ವಾತಿ, ನೀನ್ ದೊಡ್ಡ ಕೋತಿ, ಕೋಪ ಮಾಡ್ಕೊಂಬೇಡ. ಏನಾಯ್ತು ಹೇಳೋ? ಯಾವಾಗ ಸೆಟಲ್ ಆಗ್ತೀಯಾ? ಇನ್ನು ಎಷ್ಟು ದಿನ ಹೀಗೆ ದುಡ್ಡಿಲ್ದೆ ಬದುಕ್ತೀಯಾ? ನಿನಗ್ ನಾನ್ ಬೇಕಾ ಅಥವಾ ದುಡ್ಡು ಬೇಕಾ? ನನ್ಗೆ ನೀನ್ ಬೇಡ, ದುಡ್ಡು ಬೇಕು. ಪ್ರತಿ ಸಲ ಮಾತಾಡುವಾಗ ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ್ಯಾ? ನಿನ್ ಪ್ರಾಣ ಇಟ್ಕೊಂಡ್ ನಾನೇನೋ ಮಾಡ್ಲಿ? ನಿನ್ ಪ್ರಾಣ ಇಟ್ಕೊಂಡ್ ನೆಮ್ಮದಿ ತಗೊಳಕ್ಕೆ ಆಗತ್ತಾ? ಇಷ್ಟು ದಿನ ನೀನು ಇವಾಗ ದುಡ್ಡು ಮಾಡ್ತೀಯಾ, ಅವಾಗ ದುಡ್ಡು ಮಾಡ್ತೀಯ ಅಂತ ಕಾಯ್ತಾನೆ ಇದ್ದೀನಿ. ಯಾವಾಗ್ಲೋ ಮಾಡ್ತೀಯಾ? ನಿನ್ಗೆ ನನ್ ಪ್ರೀತಿಗಿಂತ ದುಡ್ಡೇ ಹೆಚ್ಚಾಯ್ತಾ? ಮನೇಲಿ ಮಾತಾಡುವಾಗ ನಿನ್ ಹುಡುಗ ಎಷ್ಟ್ ಇಷ್ಟ ಪಡ್ತಾನೆ ಅಂತ ಕೇಳಲ್ಲ, ಎಷ್ಟ್ ಇಟ್ಟಿದ್ದಾನೆ ಅಂತ ಕೇಳ್ತಾರೆ. ನನ್ ಪ್ರೀತಿನ ದುಡ್ಡಿಂದ ಅಳಿಬೇಡ್ವೆ. ನನ್ ಜೀವ ಇರೋ ತನಕ ನಿನ್ನ ರಾಣಿ ತರ ನೋಡ್ಕೊಂತೀನಿ. ಸಂಪತ್ತು ಹೆಸರಲ್ಲಿದ್ರೆ ಸಾಲದು, ಕೈಯಲ್ಲೂ ಇರ್ಬೇಕು. ನಿನ್ ಜೊತೆಲಿದ್ರೆ ಕೊನೆಗೆ ಭಿಕ್ಷೆನೆ ಗತಿ ನನ್ಗೆ. ಅದ್ರ ಬದಲು ದುಡ್ಡಿರೋ ನಮ್ಮ ಮದ್ವೆ ಆದ್ರೆ ನೆಮ್ಮದಿನಾದ್ರೂ ಸಿಗತ್ತೆ. ಗುಡ್ ಬೈ. ಸ್ವಾತಿ ನಿತ್ಕೋ. ನೀನ್ ಈ ತರ ಹೇಳ್ಬಿಟ್ಟು ನಾನೇನಂತ ತಿಳ್ಕೋಬೇಕು? ಸ್ವಾತಿ ನಿತ್ಕೋ, ಸ್ವಾತಿ ಪ್ಲೀಸ್. ಸ್ವಾತಿ ನಿತ್ಕೊಳೆ, ಅರ್ಥ ಮಾಡ್ಕೊಳೆ, ಬಿಟ್ಟೋಗ್ಬೇಡವೆ ನನ್ನ. ಸ್ವಾತಿ ಒಂದು ನಿಮಿಷ ನಿಂತ್ಕೊಳ್ಳಿ. ಅವ್ರು ಅಷ್ಟು ಕರಿತಿದ್ರು, ನೀವು ಹಂಗೆ ಹೋಗ್ತಿದ್ರಲ್ರಿ? ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ ಕೆಲ್ಸ ನೋಡ್ಕೊಂಡ್ ನೀವ್ ಹೋಗಿ. ಅವಾಗಿಂದ ಕರಿತಾ ಇದೀನಿ, ಯಾಕೆ ಸ್ವಾತಿ ಹಂಗ ಹೋಗ್ತಿದ್ಯಾ? ಪ್ಲೀಸ್ ಸ್ವಾತಿ, ನನ್ ಬಿಟ್ಟೋಗ್ಬೇಡ. ನಿನ್ ಬಿಟ್ಟು ಬದುಕೋಕ್ ಆಗಲ್ಲ ಸ್ವಾತಿ ನಂಗೆ. ಬದುಕಕ್ ಆಗಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ ಸಾಯಿ. ಅದಕ್ ನಾನೇನ್ ಮಾಡ್ಲಿ? ನಿನ್ ಪ್ರಾಣ ಪ್ರೀತಿಗಿಂತ ನನಗ್ ದುಡ್ಡೇ ಮುಖ್ಯ. ಏನೋ ಪ್ರಾಣ ಪ್ರೀತಿಗಿಂತ ದುಡ್ಡು ಮುಖ್ಯನಾ? ಒಂದ್ ಪ್ರಾಣದ ಬೆಲೆ ಗೊತ್ತಾ ನಿಂಗೆ? ಅಟ್ಲೀಸ್ಟ್ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಅಲ್ಲ, ನಿಮ್ಮಂತ ಹುಡುಗಿ ನನಗೆ ಅರ್ಥ ಆಗಲ್ಲ. ಪ್ರೀತಿ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಇದನ್ನೆಲ್ಲ ಯೋಚನೆ ಮಾಡಲ್ಲ ಅಂದ್ಬಿಟ್ಟು ನಿನ್ ತರನೇ ದುಡ್ಡು ಅನ್ಕೊಂಡಿದ್ದು ಹುಡುಗಿ ಕತೆ ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ಗೊತ್ತೇನ್ರಿ ನಿಮ್ಗೆ? ಪ್ರೀತು, ಎಷ್ಟ್ ದಿನ ಅಂತ ಹಿಂಗೆ ಇರ್ತೀಯ? ಒಂದ್ ಕೆಲ್ಸಕ್ಕೆ ಹೋಗೋ.
ಅಮ್ಮ ಸದ್ಯಕ್ಕೆ ಇದೆಲ್ಲ ಆಗಲ್ಲಮ್ಮ. ನಾನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಕ್ಕೆ ನನ್ಗೆ ಆಗಲ್ಲ. ಆದಷ್ಟು ಬೇಗ ನಾನು ಬಿಸ್ನೆಸ್ ಪ್ಲಾನ್ ಓಕೆ ಮಾಡಿ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ, ನೋಡ್ತಾ ಇರು. ನನ್ನನ್ನ ರಾಣಿ ತರ ನೋಡ್ಕೊಳೋದಂಗಿರ್ಲಿ, ನೀನು ರಾಜನಂಗೆ ಇರು, ನನ್ಗಷ್ಟೇ ಖುಷಿ. ಅಮ್ಮ ನಾನ್ ಮುದ್ದು ಅಮ್ಮ. ಯಾರಮ್ಮ ನಿನ್ಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರಿಟ್ಟಿದ್ದು? ಸಾಕ್ಷಾತ್ ದೇವಿ ರೂಪಾನೇ. ಸಾಕ್ ಹೊಗಳಿದ್ದು. ಬಿಸಿ ಬಿಸಿ ಅಡಿಗೆ ಮಾಡಿದೀನಿ, ಊಟ ಮಾಡು. ಓಕೆ ಅಮ್ಮ. ಆಯ್ತು ದೋಸ್ತ್, ಏನೋ ಕೆಲ್ಸಕ್ಕೆ ಹೋಗಿಲ್ವೇನೋ, ಇನ್ನೂ ಇಲ್ಲೇ ಇದೆಯಾ? ಇಲ್ಲ ದೋಸ್ತ್, ಹೋಗ್ಬೇಕು, ಸ್ವಲ್ಪ ಬೇರೆ ಕೆಲಸ ಇದೆ, ಮುಗಿಸ್ಬಿಟ್ಟು ಹೋಗ್ತೀನಿ. ಮತ್ತೆ ನಿನ್ನ ಬಿಸ್ನೆಸ್ ಪ್ಲಾನ್ ಏನಾಯ್ತು? ಎಲ್ಲ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ದೋಸ್ತ, ನೋಡ್ಕೊಂಡು ಆದಷ್ಟು ಬೇಗ ಏನಾರು ಒಂದು ಮಾಡ್ತೀನಿ. ಆದಷ್ಟು ಬೇಗ ಮಾಡು, ಟೈಮ್ ತುಂಬ ಇಂಪಾರ್ಟೆಂಟು, ಕಳ್ಕೊಬೇಡ. ಇಲ್ಲ ದೋಸ್ತ, ಎಲ್ಲ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಏನಾರು ಒಂದು ಮಾಡ್ತೀನಿ. ಅದಾಗೋವರೆಗೂ ಬೇರೆ ಯಾವುದಾದ್ರೂ ಮಾಡ್ಬೋದು ತಾನೆ? ದೋಸ್ತ ನಿನಗೂ ಗೊತ್ತು ನಾನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ. ಜೈಲಲ್ಲಿ ಕೆಲಸ ಮಾಡೋ ಆರಕ್ಷಕ, ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋ ಕಾರ್ಮಿಕ, ಎರಡೂ ಒಂದೇ ಷರತ್ತುಗಳಿಗೆ ಕೆಲಸ ಮಾಡಬೇಕು. ಅದ್ರ ಬದಲು ಮನೇಲಿರೋದೇ ಒಳ್ಳೇದು. ಸರಿ, ಏನೋ ಒಂದು ಮಾಡು, ಆದಷ್ಟು ಬೇಗ ಮಾಡು. ಸರಿಪ್ಪ. ಅಮ್ಮನ್ ಕೇಳಿದೆ ಅಂತ ಹೇಳು. ಸರಿ ದೋಸ್ತ, ಬರ್ತೀನಿ. ಓಕೆ ಬಾಯ್. ಇವನು ಹೋದ, ಇವಾಗ ಸಂಜೆವರೆಗೂ ಏನು ಮಾಡೋದು? ಸರಿ, ಯಾವ್ದಾದ್ರು ಪಾರ್ಕ್ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋದು. ಅಮ್ಮ ಮೊಬೈಲ್ ಎಷ್ಟು ಅಂತ ನೋಡ್ತೀಯಾ? ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಡೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನಪ್ಪ? ನಾಳೆ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಆಚೆ ಹೋಗಬೇಕು. ಖರ್ಚಿಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಹೌದಾ, ಎಷ್ಟು ಬೇಕಿತ್ತೋ? ಒಂದು 5,000 ಇದ್ರೆ ಬೇಕಿತ್ತಮ್ಮ. ಸರಿ ಆಯ್ತಪ್ಪ, ನಾಳೆ ಕೊಡ್ತೀನಿ. ಸರಿಮಾ, ಥ್ಯಾಂಕ್ಸ್. ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ಬರ್ತೀನಿ. ಪ್ರೀತು, ನಾನ್ ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು ಕಣೋ. ಬರ್ತೀನಿ ಇರಮ್ಮ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಬರ್ತೀನಿ ಇರಮ್ಮ. ಪ್ರೀತು, ಅಮ್ಮ ಅಮ್ಮ, ಯಾಕಮ್ಮ ಇನ್ನೂ ಮಲಗಿದ್ಯಾ? ಏನಾಯ್ತು? ಅದು ನಿನ್ನೆ ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಇದ್ದ. ನನಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಅವನು ಹೋಗೋದೇ ಇಲ್ಲ. ಏನೂ ಇಲ್ಲಪ್ಪ, ಸ್ವಲ್ಪ ಮೈಕೈ ನೋವು. ಇವತ್ತು ರೆಸ್ಟ್ ಮಾಡಿ ನಾಳೆ ಕೆಲ್ಸಕ್ಕೆ ಹೋಗ್ತೀನಿ. ಹೌದಾ, ಸರಿಮ್ಮ, ಆಯ್ತು, ಹುಷಾರ್. ಅದೇ ಸ್ವಲ್ಪ ಅಮೌಂಟ್ ಕೇಳಿದ್ನಲ್ಲಮ್ಮ. ಅಮೌಂಟ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೋ. ನೀನು ಹೋಗೋ ಕೆಲಸ ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಓಕೆಮ್ಮ, ಥ್ಯಾಂಕ್ಸ್ ಮಾ. ಬಿಸ್ನೆಸ್ ಪ್ಲಾನ್ ಅಂತೂ ಓಕೆ ಆಗಲಿಲ್ಲ. ಅವಳಾದರೂ ಸಿಗ್ತಾಳ ನೋಡೋಣ. ಏನು ಇಷ್ಟೊಂದು ಮಿಸ್ ಕಾಲ್ಸ್ ಇದೆ?
are calling is not answering. ದೋಸ್ತ ಹೇಳೋ, ಸ್ವಲ್ಪ ಕೆಲಸ ಆಯ್ತು, ಆಚೆ ಬಂದಿದ್ದೆ, ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ದೋಸ್ತ ಅಮ್ಮ ಅಮ್ಮ ಮನೇಲಿದ್ದಾರೆ ಕಣೋ, ಅವ್ರಿಗೂ ಕಾಲ್ ಮಾಡಿದ್ದೆ, ಪಿಕ್ ಮಾಡಲಿಲ್ಲ. ಸ್ವಲ್ಪ ಮೈಕೈ ನೋವು ಅಂತಿದ್ರು, ಮೇ ಬಿ ಮಲಗಿದ್ದಾರೆ ಅನ್ಸುತ್ತೆ. ಯಾಕೇನಾಯ್ತು? ದೋಸ್ತ ನಾನು ನಿಮ್ಮನೇಲೇ ಇದ್ದೀನಿ, ಅಮ್ಮಗೆ ತುಂಬ ಹುಷಾರಿಲ್ಲ. ಏನು, ಅಮ್ಮಗ್ ಹುಷಾರಿಲ್ವಾ? ನಾನು ಇವಾಗಲೇ ಬರ್ತೀನಿ. ಸರಿ, ಬೇಗ ಬಾರೋ. ದೋಸ್ತ ಏನಾಯ್ತು ಅಮ್ಮನ್? ಏನಿಲ್ಲ ಗಾಬರಿ ಆಗ್ಬೇಡ. ಅಮ್ಮ ಏನಾಯ್ತಮ್ಮ? ಪ್ರೀತು, ಅಮ್ಮ ರೆಸ್ಟ್ ಮಾಡ್ತಿದ್ದಾರೆ, ರೆಸ್ಟ್ ಮಾಡಲಿ. ಬಾ, ನಿನ್ನ ಹತ್ರ ಮಾತಾಡಬೇಕು. ದೋಸ್ತ, ಪರಿಸ್ಥಿತಿ ಯಾವುದು ಮೊದಲಿನ ಥರ ಇಲ್ಲ ಕಣ. ಅಮ್ಮ ಈಗ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಅವ್ರಿಗೆ ರೆಸ್ಟ್ ತುಂಬ ಅವಶ್ಯಕತೆ ಇದೆ ಕಣ. ಈಗ ಎಲ್ಲೂ ಹೋಗೋಕ್ಕಾಗಲ್ಲ ಅವರು. ಏನಾಯ್ತು ಅಮ್ಮನ್ಗೆ? ನೋಡಿ, ಅವ್ರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಮುಂದೆ ಅವ್ರು ತುಂಬ ಕೆಲಸ ಮಾಡಬಾರ್ದು. ಹಾಗೆ ಆತಂಕದ ವಿಷಯಗಳನ್ನ ಅವ್ರಿಗೆ ಹೇಳಬೇಡಿ. ಆ ಥರ ಏನಾದರೂ ಕೇಳಿದ್ರೆ ನೋಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನೋ ಹೇಳ್ತಿದ್ಯಾ? ನನ್ಗೆ ಅವ್ರೇ ಕಡೋ ಪ್ರಾಣ, ಅವ್ರು ಇಲ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದೆಲ್ಲ ನನ್ಗೆ ಅರ್ಥ ಆಗುತ್ತೆ ಕಣೋ, ಸಮಾಧಾನ ಮಾಡ್ಕೋ. ನನಗೆಲ್ಲ ಅರ್ಥ ಆಗುತ್ತೆ. ಅಷ್ಟಕ್ಕೂ ನಾನು ಬೇರೆಯವ್ರ ತಾಯಿಗೆ ಏನು ಚಿಕಿತ್ಸೆ ಕೊಡಿಸಿಲ್ವಲ್ಲ, ನನ್ನ ತಾಯಿಗೆ ನಾನು ಚಿಕಿತ್ಸೆ ಕೊಡಿಸಿದ್ದೀನಿ. ಆರಾಮಾಗಿರೋ. ದೋಸ್ತ, ನೀನು ಮಾಡಿರೋ ಸಹಾಯನ ನಾನು ಹೆಂಗೆ ತೀರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಕಣೋ. ನನ್ನ ತಾಯಿನ ಸರಿಯಾದ ಸಮಯಕ್ಕೆ ನೀನು ಉಳಿಸಿದ್ಯಾ. ನೀನು ಉಳಿಸಿರೋದು ನನ್ನ ತಾಯಿನ ಮಾತ್ರ ಅಲ್ವೋ, ನನ್ನ ಜೀವನ ಕಣೋ. ನಿನ್ನ ಋಣನ ಹೆಂಗೆ ತೀರಿಸ್ಲೋ ಗೊತ್ತಿಲ್ಲ. ಏಯ್, ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಕಣೋ. ಒಬ್ಬ ನಿಜವಾದ ಫ್ರೆಂಡು ಅವ್ನ ಖುಷಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಮ್ಮ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಪ್ರೀತು, ನಂಗೇನು ಆಗಿಲ್ಲ ಪ್ರೀತು, ನಾನು ಚೆನ್ನಾಗಿದ್ದೀನಿ. ನೀನು ಅಪ್ಸೆಟ್ ಆಗ್ಬೇಡ ಪ್ರೀತು. ಇಲ್ಲಮ್ಮ, ನಿನ್ಗೇನಾರು ಆದ್ರೆ ನಾನು ಬದುಕಿರಲ್ಲಮ್ಮ. ಯಾಕೋ ಈ ಥರ ಎಲ್ಲ ಮಾತಾಡ್ತೀಯ ಪ್ರೀತು? ಹಂಗೆಲ್ಲ ಮಾತಾಡ್ಬೇಡ ಕಣೋ, ನಾನು ಚೆನ್ನಾಗಿದ್ದೀನಿ. ನಾನು ಬಿಸ್ನೆಸ್ ಮಾಡೋ ಆಟ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಿ ನಿನ್ ಚೆನ್ನಾಗಿ ಆಯ್ತು ನೋಡ್ಕೊಳ್ತೀನಮ್ಮ. ಪ್ರೀತು, ನೀನು ಅಳ್ಬೇಡ, ಸುಮ್ಮನಿರು. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. Congratulations. Thank you, You are sir. selected. Thank you so much. ಹಾಯ್, ಯಾರು ನೀವು? ನನ್ನ ಹೆಸರು ಪ್ರೀತಮ್ ಅಂತ. ಅಮ್ಮ ಪ್ರೀತಿಯಿಂದ ಪ್ರೀತು ಅಂತ ಕರೀತಾರೆ. ಅದಕ್ಕೆ ನಾನೇನು ಮಾಡಲಿ? ಏನಾಗಬೇಕಾಗಿತ್ತು? ಪ್ರೀತಿ ಮಾಡಬೇಕಿತ್ತು. ಹಾಂ, ಏನಿಲ್ಲ, ನಾನು ನಿಮ್ಮ ಆಫೀಸಲ್ಲೇ ವರ್ಕ್ ಮಾಡ್ತಿರೋದು. ಅದಕ್ಕೆ ನಾನು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕೆ? ಪಟಾಯಿಸೋಕೆ. ವಾಟ್? ಅದು ಏನಿಲ್ಲ, ಕೆಲ್ಸಕ್ಕಾರು ಯೂಸ್ ಆಗುತ್ತಲ್ಲ ಅಂತ ಕೇಳಿದೆ ಅಷ್ಟೇ. ಓಕೆ ಬಾಯ್, ನಾನು ಬಸ್ ಬಂದು.
ಹಾಯ್ ಮದರ್ ಇಂಡಿಯಾ, ಏನ್ ಮಾಡ್ತಿದ್ದೆ? ಬನ್ನಿ ಸರ್, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಮನೆ ಕೆಲ್ಸದೊಳೇನಾದ್ರೂ ಸಿಕ್ಬಿಟ್ಲೇನೋ? ಅಮ್ಮ, ಏನಮ್ಮ ನೀನು ನಾನೇನೋ ತಮಾಷೆ ಮಾಡಿದೆ ಅದನ್ನ ಇಟ್ಕೊಂಡು ರೇಗಿಸ್ತೀಯಾ? ಸರಿ ಸರಿ ಆಯ್ತು, ಹೋಗಿ ಬೇಗ ರೆಡಿ ಆಗ್ಬಾ. ಸರಿ. ಸರ್ ಆರ್ಡರ್ ಪ್ಲೀಸ್. ಓಕೆ, 1 ಕ್ಯಾಪೆಚಿನೋ. ಶೋರ್ ಸರ್. ಯಾ. ಸರ್ ಯುವರ್ ಆರ್ಡರ್ ಸರ್. ಥ್ಯಾಂಕ್ ಯು. ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಮಾತಾಡ್ಸ್ಕೊಂಬರ್ತೀನಿ. ಸರಿ, ನೀನು ಮಾತಾಡ್ಸ್ಕೊಂಡ್ ಬಾ, ನಾನು ಅಲ್ಲಿ ಕಾಯ್ತಿರ್ತೀನಿ. ಹಾಯ್. ಹಾಯ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ರಿ, ಒಂದು ವಾರ ಹಿಂದೆ ಬಂದು ಆಮೇಲೆ ಅಡ್ರೆಸ್ಗೆ ಇಲ್ಲ, ಏನು ಹುಡುಗಿ ಜೊತೆ ಟ್ರಿಪ್ಗೆ ಹೋಗಿದ್ರಾ? ನನ್ಗೆ ಯಾವ ಹುಡುಗಿನೂ ಇಲ್ಲಪ್ಪ. ಓ ಹೌದಾ? ಯಾ. ಒಳ್ಳೇದಾಯ್ತು. ವಾಟ್? ಹಾಂ, ಇಲ್ಲ, ನಿಮ್ಮ ನಂಬರ್ ಕೊಡ್ರಿ. ಯಾಕೆ? ಕಾಲ್ ಹೋಗುತ್ತಾ ಅಂತ ಚೆಕ್ ಮಾಡಕ್ಕೆ ಕೊಡ್ರಿ. 9738 132 ಓಕೆ 437. ಓಕೆ ಓಕೆ, ಮೆಸೇಜ್ ಮಾಡ್ತೀನಿ. ಬಾಯ್, ಸಿಗೋಣ. ಓಕೆ, ಬಾಯ್. ಬಾಯ್. ಅವಳು ಮಾಡಿದ್ದು ಒಂದು ತಪ್ಪಿಂದ 2 ಜೀವ ಬಲಿ ತಗೊಂಡ್ಳು. ಹಲೋ ಪ್ರೀತು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಟೆಂಪಲ್ ಹತ್ರ ಬಾ. ಎಳ್ನೀತು, ಏನೋ ಮಾತಾಡ್ಬೇಕು ಅಂದೆ? ಇನ್ನೆಷ್ಟು ದಿನ ಈ ರೀತಿ ಬದುಕಬೇಕು? ಯಾವ ರೀತಿ? ಈ ರೀತಿ ದುಡ್ಡಿಲ್ದೆ ಏನು ಮಾಡೋಕ್ಕಾಗದೆ ಇವಾಗ ಏನಾಯ್ತು? ಏನಾಗಿಲ್ಲ ಅಂತ ಕೇಳು. ಇವಾಗ ಏನಾಯ್ತು ಅದನ್ನ ಹೇಳು. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನನಗೆ ನಿನ್ನ ಜೊತೆ ಇರೋದು ನರ್ಕ ಅನ್ನಿಸ್ತಿದೆ. ಯಾಕೆ? ಅದನ್ನೆಲ್ಲ ಕೇಳಬೇಡ. ಏನಕ್ಕೆ ಕೇಳಬಾರ್ದು? ಫಸ್ಟ್ ಇವಾಗ ಏನಾಯ್ತು ಅದನ್ನ ಹೇಳು. ಓ, ಕೇಳಿದ್ದೆ ಕೇಳಬೇಡ. ನನಗೆ ಈ ಥರ ದುಡ್ಡಿಲ್ದೆ ನನ್ನ ಭಾವನೆಗಳಿಗೆ ಸಮಾಧಿ ಕಟ್ಟಿ ಬದುಕೋಕ್ಕಾಗಲ್ಲ. ನನ್ನನ್ನು ಬಿಟ್ಬಿಡು ಅಷ್ಟೇ. ನೀತು, ಈ ಚಿಕ್ಕ ವಿಷಯಕ್ಕೆಲ್ಲ ಏನಕ್ಕೆ ಈ ಥರ ಮಾತಾಡ್ತಿದ್ಯಾ? ಯಾವುದೋ ಚಿಕ್ಕ ವಿಷಯ? ನಿನ್ನ ಹತ್ರ ಒಂದು ಗಾಡಿ ಬಿಟ್ರೆ ಬೇರೆ ಏನಿದೆ? ಅದು ನಿಮ್ಮಮ್ಮ ಕೊಡ್ಸಿರೋದು. ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಕಣೆ. ಆ ಪ್ರೀತಿನ ಯಾವ್ದಾದ್ರೂ ಗುಂಡಿಗಾಕ್ ಮುಚ್ಚು. ನಿನ್ ಜೊತೆಲಿದ್ರೆ ನಾನು ನನ್ನ ಕನ್ಸುಗಳು ಯಾವ್ದು ನೆರವೇರಲ್ಲ. ನೀತು ಪ್ಲೀಸ್ ಹಿಂಗೆಲ್ಲ ಮಾತಾಡ್ಬೇಡ ಕಣೆ. ಹೋಗೋ, ದುಡ್ಡಿದ್ರೆ ಪ್ರೀತಿ ಮಾಡು, ಇಲ್ಲ ಹೋಗ್ತಾ ಇರು. ನಿಮ್ಮಂಥ ಹುಡುಗರು ಪ್ರೀತಿ ಇದ್ರೆ ಈ ಲೋಕನೇ ಗೆಲ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಬರೀ ಬಾಯಿ ಮಾತಿಗಷ್ಟೇ ಚಂದ. ನಿಜವಾಗ್ಲೂ ಮಾಡಕ್ಕೆ ಯಾವನ್ ಕೈಯಲ್ಲೂ ಆಗಲ್ಲ. ದುಡ್ಡಿಂದಾನೇ ಎಲ್ಲ ಅಳಿಬೇಡ ಕಣೆ, ದುಡ್ಡಿಗೂ ಮೀರಿದು ತುಂಬಾ ಇದೆ. ನೀತು ಪ್ಲೀಸ್ ನನ್ ಬಿಟ್ಟೋಗ್ಬೇಡ ಕಣೆ, ನೀನಿಲ್ದೆ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ. ಬದುಕೋಕ್ಕಾಗಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ನಿನ್ನಿಂದ ನನ್ನ ಜೀವನ ನರ್ಕ ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ಗುಡ್ ಬಾಯ್. ಫಾಲೋ ಮಾಡೋದು ಮಾಡಬೇಡ, ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನೀತು ಒಂದು ನಿಮಿಷ, ನನ್ನ ಬಿಟ್ಟೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೋಗಕ್ಕೂ ಮುಂಚೆ ನನ್ಗೊಂದು ಮಾತು ನಡ್ಸ್ಕೊಡ್ತೀಯಾ? ಏನದು? ಇನ್ಯಾವತ್ತೂ ನಿನ್ನ ನೋಡಕ್ ಬರಲ್ಲ ಅಂತ ಗೊತ್ತಾಯ್ತು. ನಾಳೆ ದಿವಸ ನನ್ಗೇನಾರು ಆದ್ರೆ ನನ್ನ ಮುಖ ನೋಡಕ್ಕಾದ್ರೂ ಬರ್ತೀಯಾ? ಏನ್ ನಿನ್ ಮುಂದೆ ದೊಡ್ಡ VIP ಆಗ್ತೀಯ ನೋಡು. ನಿನ್ಗೇನಾದ್ರೂ ಆದ್ರೆ ನನ್ನ ವಿಷಯ ತಿಳಿಯೋಕೆ. ಪ್ರೀತು, ಏನೋ ಇದೆಲ್ಲ? ಏನಾಯ್ತು? ಅವಳನ್ನ ಬಿಟ್ಟು ಹೋಗ್ಬಿಟ್ಲು ಕಣೋ. ಏನ್ ಹೇಳ್ತಿದ್ಯೋ?
ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಹುಡುಗಿ ನಿನ್ ಮುಖ ನೋಡಿದ್ರೆ ಅಸಹ್ಯ ಅಂತ ಬಿಟ್ಟು ಹೋಗ್ಬಿಟ್ಲು ಕಣೋ. ಪ್ರೀತು ಏನೇ ಇದ್ರು ಆಮೇಲೆ ಮಾತಾಡೋಣ, ನಡಿ ಫಸ್ಟ್ ಮನೆಗೆ ಹೋಗೋಣ. ಮನ್ಸಲ್ಲೇ ಮನೆ ಕಟ್ಟಿದೊಡ್ಗೆ ಕನ್ಸಿಗೆ ಬೆಂಕಿ ಹಚ್ಚೋಗೋಳೆ, ಮನೆಗೆ ಹೋಗೋಣ ಅಂತೀಯಲ್ಲ. ಪ್ರೀತು ಈಗಾಗಲೇ ತುಂಬಾ ಕುಡ್ದಿದ್ಯಾ, ಹೇಳು ಫಸ್ಟ್ ಮನೆಗೆ ಹೋಗೋಣ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಕಣೋ, ಹೇಳು. ಎದ್ದೇಳು, ತಗೋ. ಏನಾಗಿದೆ ಇವನ್ಗೆ? ಯಾವಾಗ್ಲೋ ಬರ್ತಾನೆ, ಯಾವಾಗ್ಲೋ ಹೋಗ್ತಾನೆ, ಸರಿಯಾಗಿ ಮಾತು ಆಡ್ತಾ ಇಲ್ಲ. ಅದೇನಂತ ಕೇಳೋಣ. ಪ್ರೀತು, ಯಾಕೋ ಏನೋ ಸರಿಯಾಗಿ ಮಾತಾಡ್ತಿಲ್ಲ, ಹುಷಾರಾಗಿದ್ಯಾ ತಾನೇ? ಏನಿಲ್ಲಮ್ಮ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ನಾನು ಆಮೇಲೆ ಮಾತಾಡ್ತೀನಿ ಇರಮ್ಮ. ಸರಿ, ಏನೋ ನಿಂದ ಅವತಾರ ಇದು? ಏನಾರ ಇದ್ರೆ ನನ್ನ ಹತ್ರ ಹೇಳ್ಕೊಬಾರ್ದಾ? ಏನಿಲ್ಲ ಬಿಡಮ್ಮ. ದುಡ್ಡಿದ್ರೆ ಪ್ರೀತಿ ಮಾಡು, ಇಲ್ಲ ಹೋಗ್ತಾ ಇರು. ನಿಮ್ಮಂಥ ಹುಡುಗರು ಪ್ರೀತಿ ಇದ್ರೆ ಈ ಲೋಕಾನೇ ಗೆಲ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಬರೀ ಬಾಯಿ ಮಾತಿಗಷ್ಟೇ ಚಂದ. ನಿಜವಾಗ್ಲೂ ಮಾಡಕ್ಕೆ ಯಾವನ್ ಕೈಯಲ್ಲೂ ಆಗಲ್ಲ. ಪ್ರೀತು, ಪ್ರೀತು, ಪ್ರೀತು. ಪ್ರೀತು, ನಿನ್ನ ಈ ಪರಿಸ್ಥಿತಿಲಿ ನೋಡೋ ತರ ಮಾಡ್ಬಿಟ್ಟಲ್ಲ. ಎದ್ದಳೋ ಪ್ರೀತು, ಎದ್ದಳೋ. ಅವಳು ಮಾಡಿದ್ದು ಒಂದು ತಪ್ಪಿಂದ ಆ 2 ಜೀವನ ಬಲಿ ತಗೊಂಡ್ಲು. ಆ ತಪ್ಪನ್ನ ನೀನು ಮಾಡೋಕೆ ಹೋಗ್ಬೇಡ. ದುಡ್ಡಿಗೂ ಮಿಗಿಲಾಗಿರೋದು ಇನ್ನೊಂದಿದೆ, ಅದನ್ನು ಪ್ರೀತಿ ಅಂತಾರೆ. ಇವನ ಹತ್ರ ದುಡ್ಡಿಲ್ಲ ಅಂತ ಇನ್ನೊಬ್ಬನ ಹತ್ರ ಹೋಗ್ತೀಯಾ, ಅವನ ಹತ್ರನೂ ದುಡ್ಡಿಲ್ಲ ಅಂದರೆ ಇನ್ನೂ ಎಷ್ಟು ಜನ ಅಂತ ಇಷ್ಟಪಡ್ತೀಯಾ? ಪ್ರೀತಿಗೆ ಕೊಡೋ ಬೆಲೆ ಇದೇನಾ? ಇದನ್ನು ಯಾರು ಪ್ರೀತಿ ಅನ್ನಲ್ಲ, ಇದನ್ನು ಬೇರೆನೇ ಅಂತಾರೆ. ಯಾವತ್ತೂ ನೀವು ಮಾಡೋ ಪ್ರೀತಿನ ತಾಯಿ ಥರ ಪ್ರೀತಿ, ಆವಾಗ ನೀವು ಮಾಡೋ ಪ್ರೀತಿಗೂ ಒಂದು ಬೆಲೆ ಸಿಗುತ್ತೆ. ಮಗನೇ, ನನ್ನ ಅನಾಥೆ ಮಾಡಿಬಿಟ್ಟೆಲ್ಲ. ಬೆಳೆದಿರೋ ಮಗುನ ಹೇಳ್ಗೆ ನೋಡೋ ವಯಸ್ಸಲ್ಲಿ. ಪ್ರೀತು, ಒಂದು ಹುಡುಗಿ ನೋಡಿದೀನಿ, ಮದ್ವೆ ಆಗೋ? ಆಗಲ್ಲಮ್ಮ. ಫೋಟೋದಲ್ಲಿ ನೋಡೋ ತರ ಮಾಡ್ಬಿಟ್ಟಲ್ಲ ಕಂದ. ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಒಂದು ಕೆಲ್ಸಕ್ಕೆ ಹೋಗೋ. ನಾನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ. ಆದಷ್ಟು ಬೇಗ ನಾನು ಬಿಸ್ನೆಸ್ ಪ್ಲಾನ್ ಓಕೆ ಮಾಡಿ ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ, ನೋಡ್ತಾ ಇರು.
ರಾಣಿ ಥರ ನೋಡ್ಕೊತೀನಿ ರಾಣಿ ಥರ ನೋಡ್ಕೊತೀನಿ ಅಂತ ಹೇಳಿ ನನ್ನೊಬ್ಬಳನ್ನೇ ಬಿಟ್ಟೋಗ್ಬಿಟ್ಟಲ್ಲ ಮಗನೇ. ಹಾಯ್ ಮದರ್ ಇಂಡಿಯಾ. ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಮನೆ ಕೆಲ್ಸದೊಳೇನಾದ್ರೂ ಸಿಕ್ಬಿಟ್ಲೇನೋ? ಅಮ್ಮ ಏನಮ್ಮ ನೀನು ನಾನೇನೋ ತಮಾಷೆ ಮಾಡಿದೆ ಅದನ್ನ ಇಟ್ಕೊಂಡು ರೇಗಿಸ್ತೀಯಾ? ದೇವ್ರೇ, ಬೇರೆಯವ್ರ ಪ್ರೀತಿ ನನ್ಗಿಂತಲೂ ಹೆಚ್ಚಾಯ್ತ ಮಗ್ನೆ ನಿನ್ಗೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಇದ್ದೀನಮ್ಮ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಮ್ಮ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನು ಬಿಟ್ಟರೆ ನನಗೆ ಅಂತ ಯಾರಿದ್ದಾರಮ್ಮ? ಅಮ್ಮ 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 ಅಮ್ಮ, ಇವಳು ಹೋದ್ರೆ ನೀನು ಇನ್ನೊಬ್ಬಳು ಮದುವೆ ಆಗ್ಬೋದು, ಆದರೆ ನಿನ್ನ ತಂದೆ ತಾಯಿನ ಮತ್ತೆ ನಿನ್ನ ಕೈಲಿ ತರೋಕ್ಕಾಗತ್ತಾ? ಸಣ್ಣ ಸಣ್ಣ ವಿಚಾರಕ್ಕೂ ಬಿಟ್ಟೋಗೋಂಥ ಹುಡುಗಿರು ತುಂಬ ಜನ ಇದ್ದಾರೆ. ಆದರೆ ಎಷ್ಟೇ ಅವಮಾನ ಆದರೂ ಎಷ್ಟೇ ನೋವಾದರೂ ಬಿಟ್ಟೋಗೋ ತಾಯಿ ನೋಡಿದ್ದೀರಾ? ಪ್ರೀತಿಲಿ ಯಾವತ್ತೂ ನಿಸ್ವಾರ್ಥ ಇರಬೇಕು. ಸ್ವಾರ್ಥ ಇದ್ದರೆ ಅದು ಪ್ರೀತಿ ಆಗಲ್ಲ, ವ್ಯಾಪಾರ ಆಗುತ್ತೆ. ಪ್ರೀಸೋ ನೀವೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ಬಿಡ್ತೀರಾ. ನಿಮ್ಮನ್ನು ಪ್ರೀಸೋ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನೀವುಗಳು ಮಾಡೋ ಪ್ರೀತಿಗೋಸ್ಕರ ನಿಮ್ಮ ತಾಯಿ ಪ್ರೀತಿ ಕಳ್ಕೊಬೇಡಿ. ಹುಡುಗಿ ಕೊಡೋ 2 ಅಕ್ಷರ ಪ್ರೀತಿ ಯಾರು ಬೇಕಾದರೂ ಕೊಡ್ಬೋದು, ಆದರೆ ತಾಯಿ ಕೊಡೋ 2 ಅಕ್ಷರ ಪ್ರೀತಿನ ಯಾರ ಕೈಲೂ ಕೊಡೋಕ್ಕಾಗಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸಾರಿ ಅಣ್ಣ, ನಾನು ಮಾಡಿದ ತಪ್ಪಾಯ್ತು. ಅವ್ರು ಮಾಡಿದ ತಪ್ಪನ್ನ ನಾನು ಮಾಡಲ್ಲ. ನನ್ನ ಪ್ರೀತಿನ ನಾನು ಉಳಿಸ್ಕೋತೀನಿ. ನಾವು ಮಾಡೋ ತಪ್ಪಿಂದ ಯಾರೋ ಸಾಯೋದು ಬೇಡ. ನಾನೇ ಬದಲಾಗ್ತೀನಣ್ಣ. ತಾಯಿ ಪ್ರೀತಿ ಎಷ್ಟು ಮುಖ್ಯ ಅಂತ ನಂಗೆ ಇವಾಗ ಅರ್ಥ ಆಯ್ತು ಬ್ರೋ. ನಾವಿಬ್ರು ಬದಲಾಗಿ ಹೊಸ ಜೀವನ ನಡೆಸ್ತೀವಿ. ಒಳ್ಳೆಯದಾಗಲಿ. ಅಣ್ಣ, ಒಂದ್ ನಿಮಿಷ. ಏನಿಲ್ಲ, ನಿಮ್ ಫ್ರೆಂಡ್ ಹೆಸರೇನು? ಪ್ರೀತಮ್. ಅವರಿಂದ ಅವ್ರ ಕಥೆಯಿಂದ ನಮಗ್ ಜ್ಞಾನೋದಯ ಆಯ್ತು. ನಾಳೆ ನಮಗ್ ಹುಟ್ಟೋ ಮಗುಗೆ ಅವರ ಹೆಸರು ಇಡೋಣ ಅಂತ. ಒಳ್ಳೆಯದಾಗಲಿ. ಸಾರಿ, ನನ್ನಿಂದ ತಪ್ಪಾಯ್ತು. ನಿನ್ ಕಷ್ಟದ ಟೈಮಲ್ಲೂ ನಾನು ನಿನ್ ಜೊತೆ ನಿಲ್ತೀನಿ. ಅದೇನೇ ಪ್ರಾಬ್ಲಮ್ ಬಂದ್ರು ನಾನಿನ್ನ ಬಿಟ್ಟು ಹೋಗಲ್ಲ. ಕ್ಷಮಿಸ್ಬಿಡು ಪ್ಲೀಸ್. ಸರಿ ಆಯ್ತು, ಏನೇ ಕಷ್ಟ ಬಂದ್ರೋ ಎದುರಿಸ್ ನಿಲ್ಲೋಣ. ನಮ್ಮ ಪ್ರೀತಿನ ನಾವು ಗೆಲ್ಲೋಣ. ನಿನ್ ಪ್ರೀತಿ ಇಷ್ಟೊಂದು ಮುಖ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಯಾರೋ ದುಡ್ಡಿರೋ ನಿಂದೆ ಹೋದೆ, ಆದ್ರೆ ನನ್ನ ಪ್ರೀತಿಯಿಂದ ನಿನ್ ಜೀವಾನೇ ಕಳ್ಕೊಳ್ಳಂಗಾಯ್ತು. ನನ್ನ ಪ್ರೀತಿಯಿಂದ ನಿನ್ ಜೀವಾನೇ ಕಳ್ಕೊಳ್ಳಂಗಾಯ್ತು. ನಿನ್ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ನಿನ್ ಜೊತೆ ನಿನ್ ತಾಯಿನೂ ಇರ್ತಾ ಇದ್ರು. ನಿಮ್ಮಮ್ಮನ ಪ್ರೀತಿ ನನ್ಗಿನ್ನ ಶ್ರೇಷ್ಠ ಆಗೋಯ್ತು ಪ್ರೀತು, ನನ್ಗಿನ್ನ ಶ್ರೇಷ್ಠ ಆಗೋಯ್ತು. ನಾನು ನಿಮಗೋಸ್ಕರ ಬರೀ ನೋವು ಕೊಟ್ಟೆ, ಆದರೆ ನಿಮ್ಮಮ್ಮ ನಿನ್ಗೋಸ್ಕರ ಪ್ರಾಣನೇ ಕೊಟ್ರು. ನಿಜವಾದ ಪ್ರೀತಿಗೆ ಅರ್ಥ ಕೊಟ್ರು. ನನ್ನ ಕ್ಷಮಿಸ್ಬಿಡು ಪ್ರೀತು, ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನನ್ನ ಕೈಲಿ ನಿಮ್ಮ ಮಗನಿಗೆ ಪ್ರೀತಿ ಕೊಡೋಕ್ಕಾಗಲಿಲ್ಲ. ಕೊನೆಗೆ ನಿಮ್ಮ ಮಗನೂ ನಿಮಗೆ ಕೊಡೋಕ್ಕಾಗಲಿಲ್ಲ. ನಾನು ಸ್ವಾರ್ಥಿ ಆಗ್ಬಿಟ್ಟೆ, ನಾನು ಸ್ವಾರ್ಥಿ ಆಗ್ಬಿಟ್ಟೆ. ಆದ್ರೆ ನೀವು ನಿಸ್ವಾರ್ಥದಿಂದ ಪ್ರೀತಿಗೆ ಭಾವನೆ ತುಂಬಿಟ್ರಿ. ಇನ್ಮೇಲಾದ್ರೂ ನಾನು ಬದಲಾಗ್ತೀನಿ. ನಿಮ್ಮನ್ನು ವಾಪಸ್ ತಗೊಳಕ್ಕಂತೂ ನನ್ನ ಕೈಲಾಗಲ್ಲ, ಆದರೆ ನಿಮ್ಗೆ ಈ ಥರ ಆಗೋಕ್ಕೆ ಕಾರಣ ಆಗಿರೋ ನನ್ನಂತವಳು ಬದಲಾಗೋದ್ರಿಂದ
ನಂತರ ತಪ್ಪು ಮಾಡೋ ಎಲ್ಲರಿಗೂ ಪಾಠ ಆಗುತ್ತೆ. ನಿಮ್ಮಂಥ ನಿಷ್ಕಲ್ಮಶ ಪ್ರೀತಿ ಇರೋ ಸಾವಿರಾರು ತಾಯಿದ್ರನ್ನ ನಾನು ಉಳಿಸ್ಕೊಳಕ್ಕಾದ್ರೂ ನಾನು ಬದಲಾಗ್ತೀನಿ. ಪ್ರೀತಿಸೋ ಪ್ರತಿಯೊಬ್ಬ ಹುಡುಗಿನೂ ಏನಾದರೂ ಒಂದು ಬಯಸ್ತಾಳೆ, ಆದರೆ ಏನೂ ಬಯಸದೆ ಪ್ರೀತಿ ಕೊಡೋಳು ತಾಯಿ ಮಾತ್ರ. ಹುಡುಗಿ ಪ್ರೀತಿಗೋಸ್ಕರ ಅಂಥ ದೇವತೆ ಪ್ರೀತಿನ ಯಾರೂ ಕಳ್ಕೊಬೇಡಿ. ತಾಯಿ ಪ್ರೀತಿ ಎಲ್ಲರ ಪ್ರೀತಿಗಿಂತ ಶ್ರೇಷ್ಠ.